ಮಹಿಳಾ ಸಾಹಿತ್ಯದ ಅಧ್ಯಯನಕ್ಕೆ ಸಂಬಂಧಿಸಿದ 50ನೆಯ ಅಧಿವೇಶನ ಇದಾಗಿದೆ. ಈ ಅಧಿವೇಶನದ ಉಪಶೀರ್ಷಿಕೆ ಮುಸ್ಲಿಂ ಮಹಿಳಾ ಸಂವೇದನೆ. ಮುಸ್ಲಿಂ ಮಹಿಳಾ ಸಂವೇದನೆಯ ಹಿನ್ನೆಲೆಯಲ್ಲಿ ಬಾನು ಮುಷ್ತಕ್ ಅವರ ಸಾವು ಎಂಬ ಸಣ್ಣ ಕಥೆಯ ವಿಚಾರವನ್ನು ತಿಳಿದುಕೊಳ್ಳೋಣ. ಈ ಹಿಂದಿನ ಅಧಿವೇಶನದಲ್ಲಿ ವೀಣಾ ಶಾಂತೇಶ್ವರ ಅವರ ನಿರಾಕರಣೆ ಎಂಬ ಕಥೆಯನ್ನು ವಿಶ್ಲೇಷಣೆ ಮಾಡಲಾಗಿತ್ತು ಹಾಗೂ ನಿರಾಕರಣೆ ಕಥೆಗೆ ಪೂರಕವಾದಂತಹ ಓದಿನ ಸಾಮಗ್ರಿಯನ್ನು ಕೂಡ ನೀಡಲಾಗಿತ್ತು. ಇಂದಿನ ಅಧಿವೇಶನದಲ್ಲಿ ಬಾನು ಮುಷ್ತಕ್ ಅವರ ಬದುಕು ಬರಹವನ್ನು ತಿಳಿಯೋಣ ಹಾಗೂ ಅವರು ಬರೆದಂತಹ ಸಾವು ಎಂಬ ಕಥೆಯ ವಸ್ತುವನ್ನು ಕುರಿತು ಚರ್ಚಿಸೋಣ. ಬಾನು ಮುಷ್ತಕ್ ಅವರ ಬದುಕು ಬರಹ. ಸ್ತ್ರೀವಾದದ ಸ್ಪಷ್ಟ ಗ್ರಹಿಕೆ ಇರುವ ಕನ್ನಡದ ಅಪರೂಪದ ಬರಹಗಾರ್ತಿ ಅಂತ ಹೇಳಿ ಬಾನು ಮುಷ್ತಕ್ ಅವರನ್ನು ಕನ್ನಡ ಸಾಹಿತ್ಯ ಲೋಕ ಗುರುತಿಸಿದೆ. ಮುಸ್ಲಿಂ ಮಹಿಳೆಯರ ಬದುಕನ್ನು ಅಕ್ಷರ ರೂಪದಲ್ಲಿ ಕಟ್ಟಿಕೊಟ್ಟಂತಹ ಅಪರೂಪದ ಈ ಬರಹಗಾರ್ತಿ ಹುಟ್ಟಿದ್ದು ಹಾಸನದಲ್ಲಿ. ಎಸ್.ಎ. ರಹಮಾನ್ ಪಾಷಾ ಹಾಗೂ ಅಖ್ತರ್ ದಂಪತಿಗಳ ಮಗಳಾಗಿ 1948ರಲ್ಲಿ ಇವರು ಜನಿಸಿದರು. ತಂದೆ ಸರ್ಕಾರಿ ಉದ್ಯೋಗಿಯಾಗಿದ್ದರಿಂದ ಅವರು ಆಗಾಗ ವರ್ಗಾವಣೆ ಆಗ್ತಾ ಇದ್ರು. ತಂದೆ ವರ್ಗಾವಣೆಯಾದ ಕಡೆಯಲ್ಲೆಲ್ಲ ಇಡೀ ಕುಟುಂಬವು ವರ್ಗಾವಣೆ ಆಗ್ತಾ ಇದ್ದಿದ್ದರಿಂದ ಬಾನು ಅವರು ಹಲವಾರು ಊರುಗಳಲ್ಲಿ ತಮ್ಮ ಶಿಕ್ಷಣವನ್ನು ಪೂರೈಸಿದರು. ಹಾಗೆ ಪೂರೈಸಿದ ಶಿಕ್ಷಣದ ಫಲವಾಗಿ ಅವರು BSc LLB ಪದವೀಧರೆಯಾದರು. ಆನಂತರದಲ್ಲಿ ಅವರು ವೃತ್ತಿಯಲ್ಲಿ ವಕೀಲೆಯಾಗಿ ಪ್ರವೃತ್ತಿಯಲ್ಲಿ ಸಾಹಿತಿಯಾಗಿ ನಮ್ಮ ನಡುವಿನ ಅತ್ಯುತ್ತಮ ಬರಹಗಾರ್ತಿಯಾಗಿ ಬರಿತಾ ಇದ್ದಾರೆ. ಸಾಮಾಜಿಕ ಹೋರಾಟಗಾರ್ತಿಯಾಗಿಯೂ ಕೂಡ ಬಾನು ಮುಷ್ತಕ್ ಅವರು ಗುರುತಾಗಿರೋದನ್ನು ನಾವು ಗಮನಿಸಬಹುದು. ಬಾನು ಮುಷ್ತಕ್ ಅವರು ಮೂಲತಃ ಪತ್ರಕರ್ತೆಯಾಗಿ ತಮ್ಮ ಬರವಣಿಗೆಯನ್ನು ಆರಂಭಿಸಿದವರು. ಲಂಕೇಶ್ ಪತ್ರಿಕೆಯ ಮೂಲಕ ಮೊಟ್ಟ ಮೊದಲಿಗೆ ತಮ್ಮ ಬರವಣಿಗೆಯನ್ನು ಆರಂಭಿಸಿದರು. ಅಷ್ಟೇ ಅಲ್ಲ, ಅವರು 1981ರಿಂದ 1990ರವರೆಗೆ ಲಂಕೇಶ್ ಪತ್ರಿಕೆಯ ಹಾಸನ ಜಿಲ್ಲೆಯ ವರದಿಗಾರ್ತಿಯಾಗಿ ಕೂಡ ಸೇವೆ ಸಲ್ಲಿಸಿರೋದು ಗಮನಾರ್ಹವಾದಂಥ ಸಂಗತಿ. ಮುಸ್ಲಿಂ ಮಹಿಳೆಯರಿಗೆ ಬರೆಯೋದಕ್ಕೆ ಅವಕಾಶಗಳೇ ಅಪರೂಪವಾಗಿದ್ದಂತಹ ಸಂದರ್ಭದಲ್ಲಿ ಇವರು ಪತ್ರಕರ್ತೆಯಾಗಿ ಅದರಲ್ಲಿಯೂ ಗಟ್ಟಿತನದ ಬರಹಗಾರ್ತಿಯಾಗಿ ರೂಪ ಪಡೆದಿದ್ದು ನಿಜಕ್ಕೂ ಅಭಿನಂದನೀಯವಾದಂತಹ ಸಂಗತಿಯಾಗಿದೆ. ಹೀಗೆ ಆರಂಭವಾದಂತಹ ಇವರ ಬರವಣಿಗೆ ನಿರಂತರತೆಯನ್ನು ಕಾಪಾಡಿಕೊಂಡು ಬಂದಿದೆ. ಹೆಜ್ಜೆ ಮೂಡಿದ ಹಾದಿ ಅನ್ನುವಂತಹ ಕಥಾ ಸಂಕಲನವನ್ನು 1990ರಲ್ಲಿ ಪ್ರಕಟಣೆ ಮಾಡಿದರು. ಆನಂತರದಲ್ಲಿ 1999ರಲ್ಲಿ ಬೆಂಕಿ ಮಳೆ ಅನ್ನುವಂತಹ ಕಥಾ ಸಂಕಲನವನ್ನು ಪ್ರಕಟಣೆ ಮಾಡಿದ್ದಾರೆ. 2004ರಲ್ಲಿ ಎದೆಯ ಹಣತೆ ಎಂಬ ಕಥಾ ಸಂಕಲನವನ್ನು ಪ್ರಕಟಣೆ ಮಾಡಿದ್ದಾರೆ. 2006ರಲ್ಲಿ ಸಫೀರಾ ಅನ್ನುವಂತಹ ಕಥಾ ಸಂಕಲನವನ್ನು ಪ್ರಕಟಣೆ ಮಾಡಿದ್ದಾರೆ. 2012ರಲ್ಲಿ ಬಡವರ ಮಗಳು ಹೆಣ್ಣಲ್ಲ ಅನ್ನುವಂತಹ ಕಥಾ ಸಂಕಲನಗಳನ್ನು ಪ್ರಕಟಣೆ ಮಾಡಿದ್ದಾರೆ. ಈ ಎಲ್ಲ ಕಥಾ ಸಂಕಲನಗಳ ಜೊತೆಗೆ ಇವರು ಕುಬ್ರಾ ಅನ್ನುವಂತಹ ಕಾದಂಬರಿಯನ್ನು ಕೂಡ ಪ್ರಕಟಿಸಿದ್ದಾರೆ. ಇವುಗಳ ಜೊತೆಗೆ ಇಬ್ಬನಿಯ ಕಾವು ಅನ್ನುವಂತಹ ಲೇಖನಗಳ ಸಂಗ್ರಹವನ್ನು ಕೂಡ ಪ್ರಕಟಿಸಿದ್ದಾರೆ. ಕಾನೂನಿಗೆ ಸಂಬಂಧಿಸಿದ ಹಾಗೆ ಕೌಟುಂಬಿಕ ದೌರ್ಜನ್ಯ ಕಾಯಿದೆ ಅನ್ನುವಂತಹ ಕಾನೂನು ಕೃತಿಯನ್ನು ಕೂಡ ಬರೆದಿದ್ದಾರೆ. ಇದಿಷ್ಟೇ ಅಲ್ಲದೆ ಅನೇಕ ಕೃತಿಗಳನ್ನು ಸಂಪಾದನೆ ಮಾಡಿದ್ದಾರೆ. ಜೊತೆಗೆ ಅನುವಾದ ಕ್ಷೇತ್ರದಲ್ಲಿಯೂ ಕೂಡ ಬಾನು ಮುಷ್ತಕ್ ಅವರು ಗುರುತಾಗಿರೋದನ್ನು ಗಮನಿಸಬಹುದು. ಇದೆಲ್ಲದರ ಫಲವಾಗಿ ಅವರ ಸಾಹಿತ್ಯ ಸೇವೆಗೆ ಅನೇಕ ಪ್ರಶಸ್ತಿಗಳು ಅವರನ್ನು ಅರಸಿ ಬಂದಿದೆ. ಅವುಗಳಲ್ಲಿ ಪ್ರಮುಖವಾದದ್ದು ಕರ್ನಾಟಕ ಲೇಖಕಿಯರ ಸಂಘದ ವತಿಯಿಂದ ನೀಡುವಂತಹ HV ಸಾವಿತ್ರಮ್ಮ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಇನ್ನು ಅನೇಕ ಪ್ರಶಸ್ತಿಗಳು ಅವರಿಗೆ ಲಭಿಸಿರುವಂಥದ್ದು ಅಭಿನಂದನೀಯವಾದಂತಹ ಸಂಗತಿಗಳಾಗಿವೆ. ಈಗ ಸಾವು ಕಥೆಯ ವಸ್ತುವನ್ನು ಗಮನಿಸೋಣ. ಸಾವನ್ನು ಕುರಿತಂತಹ ವಸ್ತು ಜಗತ್ತಿನ ಎಲ್ಲ ದೇಶ, ಕಾಲ, ಭಾಷೆಗಳಲ್ಲಿ
ಸಾಹಿತ್ಯ ರೂಪ ಪಡೆದಿದೆ ಮತ್ತು ಪಡೆಯುತ್ತಲೇ ಇದೆ. ಸಾವು ಕಥೆಯಲ್ಲಿ ಕಥೆಯ ನಿರೂಪಕಿ ಮತ್ತು ಕಥೆಯ ಕೇಂದ್ರ ಸಭಾ ಅನ್ನುವಂತಹ ಹೆಣ್ಣು ಮಗಳು, ಮತ್ತು ಈ ಕಥೆಯಲ್ಲಿ ಸಾವೇ ನಿಜವಾದ ಕಥೆಯ ವಸ್ತು. ಜಗತ್ತಿನಲ್ಲಿ ಬಹುತೇಕರಿಗೆ ಸಾವು ಅಂತ ಹೇಳಿದ್ರೆ ಅದು ಬದುಕಿನ ಕಟ್ಟಕಡೆಯ ಮತ್ತು ಭಯಂಕರವಾದಂಥ ವಿಚಾರ. ಭಾನು ಅವರ ಈ ಕಥೆ ಕೂಡ ಸಾವಿನ ಜಿಜ್ಞಾಸೆಗೆ ಸಂಬಂಧಿಸಿದ್ದು. ಜಗತ್ತಿನ ಹಲವು ಯುಗಗಳಿಂದ ಕೂಡ ನಾವು ಹಲವು ಭಾಷೆಗಳಲ್ಲಿ ಸಾಹಿತ್ಯ ರೂಪ ಪಡೆದಿರೋದನ್ನ ಸಾವು ಸಾಹಿತ್ಯ ರೂಪ ಪಡೆದಿರೋದನ್ನ ಗಮನಿಸ್ತಿದ್ದೀವಿ. ಅದರಲ್ಲಿ ಬಹುತೇಕ ಕಾವ್ಯಗಳು ಹೆಚ್ಚಾಗಿರೋದನ್ನ ಕಾಣ್ಬೋದು. ಇಲ್ಲಿ ಭಾನು ಅವರು ಕಥೆಯಲ್ಲಿ ಸಾವಿನ ಜಿಜ್ಞಾಸೆ ಮಾಡಿರುವಂಥದ್ದು ವಿಶೇಷವಾಗಿ ಕಾಣಿಸ್ತದೆ. ಸತ್ತು ಹೋದಂತಹ ಅಪ್ಪನ ನೆನಪಿನಲ್ಲಿ ಭ್ರಮಿತಳಾಗುವಂತಹ ಕಥಾನಾಯಕಿ ಸಭಾ ಅದರಿಂದ ಹೊರಬರಲಾರದಂತಹ ತೊಳಲಾಟದಲ್ಲಿ ಬಳಲುವಂತಹ ನಿರೂಪಣೆಯನ್ನ ಕಥಾಹಂದರದೊಳಗೆ ಒಳಗೊಂಡಿರೋದನ್ನು ನಾವು ಗಮನಿಸಬಹುದು. ಅವಳ ತಾಯ್ತನದ ಜವಾಬ್ದಾರಿ ಅವಳಿಗೆ ದಿವ್ಯ ಔಷಧ ಆಗುವಂಥದ್ದು ಕಥೆಯ ವಿಶೇಷ ಸಂಗತಿ. ಅವಳಿಗೆ ಅಪ್ಪನ ಬಗೆಗೆ ಎಷ್ಟು ಹಂಬಲ ಇದೆ ಅಂತ ಹೇಳಿದ್ರೆ ಕನಸಿನಲ್ಲೂ ಅಪ್ಪನನ್ನ ಸೇರಿಬಿಡಬೇಕು ಅನ್ನುವಂತಹ ತವಕ ಇದೆ. ವಾಸ್ತವವಾಗಿ ಸಭಾಳ ಬದುಕಿನಲ್ಲಿ ಬೇಕಾದ್ದೆಲ್ಲವೂ ಇದೆ. ಬದುಕಿಗೆ ಯಾವ ಕೊರತೆಯೂ ಇಲ್ಲ ಅವಳಿಗೆ. ಅವಳನ್ನ ಪ್ರೀತಿಸೋರು ಎಲ್ಲರೂ ಇದ್ದಾರೆ. ಆದರೆ ಅಪ್ಪನ ಶೂನ್ಯತೆಯಿಂದ ಬರಲಾರದೇ ಇರುವಂತಹ ಮನಸ್ಥಿತಿ ಅವಳದಾಗಿದೆ. ಹಾಗಾಗಿ ಅವಳ ವರ್ತನೆಗೆ ಅವಳ ಮನಸ್ಥಿತಿ ಕಾರಣ ಆಗಿದೆ ಅನ್ನೋದನ್ನು ಗುರುತಿಸ್ಬೋದು. ಅಪ್ಪ ಬದುಕಿಗೆ ಸಮಸ್ತ ಆಗಿದ್ದರಿಂದ ಅಪ್ಪನನ್ನ ಅಗಲಿ ಬಾಳಲಾಗೋದು ಅನ್ನುವಂತಹ ಶೂನ್ಯತೆ ಅವಳನ್ನ ಕಾಡ್ತಾ ಇದೆ. ಆ ಶೂನ್ಯತೆಯ ಭಯದಿಂದಾಗಿ ಅವಳು ಏನಾಗಿದ್ದಾಳೆ ಅಂತ ಹೇಳಿದ್ರೆ ಕನಸಿನಲ್ಲಾದರೂ ಸರಿ, ಯಾವ ಕ್ಷಣದಲ್ಲಾದರೂ ಸರಿ ಅಪ್ಪನ ಕಡೆಗೆ ಹೊರಟು ಬಿಡಬೇಕು ಅನ್ನುವಂತಹ ತವಕ ಅವಳಿಗಿದೆ. ವಾಸ್ತವವಾಗಿ ಕಥೆ ಆರಂಭ ಆಗೋದೇ ಸಭಾ ಕಾಣುವಂಥ ಕನಸಿನ ನಿರೂಪಣೆಯಿಂದ. ಆ ಕನಸಿನಲ್ಲಿ ಅವಳ ತಂದೆ ತನ್ನನ್ನು ಕರೀತಾ ಇದ್ದಾರೆ, ತಾನು ಅವ್ರ ಹತ್ರ ಹೋಗ್ತಾ ಇದ್ದೀನಿ ಅನ್ನುವಂತಹ ತವಕನೇ ಎಚ್ಚರ ಆದಂತಹ ಸಂದರ್ಭದಲ್ಲಿ, ಪ್ರಜ್ಞೆಗೆ ಬಂದಂಥ ಸಂದರ್ಭದಲ್ಲಿ ಅಭಿವ್ಯಕ್ತಿಸೋದನ್ನು ನಾವು ಗಮನಿಸಬಹುದು. ಒಂದರ್ಥದಲ್ಲಿ ಆ ಮನಸ್ಥಿತಿಯಿಂದ ಹೊರಬರಕ್ಕಾಗದೆ ಅವಳು ಹಪಹಪಿಸ್ತಾ ಇರೋದನ್ನ ಗಮನಿಸಬಹುದು. ವಾಸ್ತವ ಬದುಕಿಗೆ ವಿಮುಖವಾಗಿ ಅಂತರ್ಮುಖಿಯಾಗಿ ಅಪ್ಪನ ನೆನಪಿನಲ್ಲಿ ಅವಳು ಇರೋದನ್ನ ನಾವು ಗಮನಿಸಬಹುದು. ಅಪ್ಪ ಕಲಿಸಿದಂತಹ ಬದುಕಿನ ಸಮಸ್ತ ಪಾಠ ಅವಳಿಗೆ ನೆನಪಿದೆ. ಹುಟ್ಟಿನಂತೆ ಸಾವನ್ನ ಸಹಜವಾಗಿ ಸ್ವೀಕರಿಸುವ ಮನಸ್ಥಿತಿ ನಮ್ಮದಾಗಬೇಕು ಅನ್ನುವಂತಹ ಅರಿವು ಅಪ್ಪ ಹೇಳಿಕೊಟ್ಟಿದ್ದ ಪಾಠನೇ. ಆ ಪಾಠದ ನೆನಪು ಅವಳಿಗೆ ಇದೆ. ತಂದೆ ಹೇಳಿದಂತೆ ಸಾವು ಒಪ್ಪಲೇಬೇಕಾದಂತಹ ವಾಸ್ತವತೆ ಅನ್ನೋದು ಕೂಡ ಅವಳಿಗೆ ಗೊತ್ತು. ಆದರೂ ಯಾಕೋ ಆ ಸಭಾ ಆ ಅರಿವಿನ ಪ್ರಜ್ಞೆಯಿಂದ ದೂರ ಆಗ್ಬಿಟ್ಟಿದ್ದಾಳೆ. ಆ ಅರಿವಿನ ಪ್ರಜ್ಞೆಯಿಂದ ದೂರ ಆಗಿದ್ದರಿಂದ ಅವಳು ಮನೋರೋಗಿಯಾಗಿದ್ದಾಳೆ. ಮನೋರೋಗಕ್ಕೆ ಮದ್ದು ಎಲ್ಲಿ ಅದಲ್ವಾ? ಅದಕ್ಕೆ ಮದ್ದನ್ನು ನಾವೇ ಕಂಡುಕೊಳ್ಬೇಕಾಗತ್ತೆ. ಅವಳೇ ಕಂಡುಕೊಳ್ಳಬಹುದಾದ ಬದುಕಿನ ವಾಸ್ತವ ದಾರಿಯಿಂದ ಬಹುದೂರ ಸರಿದು ನಿಂತಿದ್ರಿಂದ ಸಾವು ಒಪ್ಪಲೇಬೇಕಾದ ವಾಸ್ತವತೆ ಅನ್ನುವಂಥದ್ದು ಅವಳಿಂದ ದೂರ ಆದ ಸಂಗತಿಯಾಗಿ ಕಥೆಯಲ್ಲಿ ನಮಗೆ ಕಾಣಿಸ್ಕೊಳ್ತಾಳೆ. ನಿಜವಾಗ್ಲೂ ಮಮತೆ ಅನ್ನೋದು ಹೆಣ್ಣಿಗೆ ಮೀಸಲಾದದ್ದು ಅನ್ನುವಂತಹ ಪರಿಕಲ್ಪನೆ ನಮ್ಮ ಸಮಾಜ. ಆದರೆ ಸಭಾಳ ಪ್ರಕಾರ ಮಮತೆ ಹೆಣ್ಣಿನ ಗುತ್ತಿಗೆ ಅಲ್ಲ, ಅದು ಅವಳ ಅಪ್ಪನಿಂದ ಅವಳು ಕಲ್ತಿದ್ದಾಳೆ. ಯಾಕೆಂತ ಹೇಳಿದ್ರೆ ಅಪ್ಪನ ಮಮತೆ ಅವಳಲ್ಲಿ ಅಷ್ಟು ಗಾಢವಾದಂತಹ ಪ್ರಭಾವವನ್ನು ಬೀರೋದನ್ನು ನಾವು ಗಮನಿಸಬಹುದು. ಅಪ್ಪನ ಆ ಮಮತೆಯನ್ನ ಯಾರಲ್ಲೂ ಅವಳಿಗೆ ಕಾಣಕ್ಕಾಗ್ತಾ ಇಲ್ಲ. ಹಾಗಾಗಿ ಅವಳ ಸುತ್ತ ಮಬ್ಬು ಆವರಿಸ್ಕೊಂಡಿದೆ. ಅಪ್ಪನ ನೆನಪಿನಲ್ಲೇ ಬೇಯುವಂತಹ ಮಗಳಿಗೆ ಆತನೇ ಸರ್ವಸ್ವ ಆಗಿರೋ ಕಾರಣ ಅವಳಿಗೆ ಅಪ್ಪನಿಂದ ತಾನು ಅಪ್ಪನ ನೆನಪಿನಿಂದ ಹೊರಗೆ ಬರಬೇಕು ಅನ್ನುವಂತಹ ಪ್ರಯತ್ನಗಳನ್ನು ಮಾಡೋದಕ್ಕೆ ಆಗ್ತಾನೇ ಇಲ್ಲ. ಒಂದರ್ಥದಲ್ಲಿ
ಅಪ್ಪ ಮಗಳಿಗೆ ಬದುಕಿನ ಸರ್ವಸ್ವವೂ ಆಗಿದ್ದಾನೆ. ಅಪ್ಪನ ಹೊರತಾಗಿ ಇನ್ನೇನೂ ಇಲ್ಲ ಅನ್ನೋದು ಅವಳಿಗೆ ಕಾಡ್ತಾ ಇರುವಂಥ ಕೊರಗಾಗಿದೆ. ಆದರೆ ಕಥೆಯ ಕೊನೆಯ ಹಂತಕ್ಕೆ ಬರುವ ಹೊತ್ತಿಗೆ ಮಗನ ಮೇಲಿನ ಮಮಕಾರಕ್ಕೆ ಸಾವಿನ ಸೆಳೆತದಿಂದ ಹಿಂದೆ ಬರುವ ಪ್ರಯತ್ನವನ್ನು ಮಾಡ್ತಾಳೆ. ಮತ್ತೆ ಆ ಪ್ರಯತ್ನದಲ್ಲಿ ಅವಳು ಯಶಸ್ವಿ ಕೂಡ ಆಗ್ತಾಳೆ. ಎಷ್ಟರ ಮಟ್ಟಕ್ಕೆ ಅಂತ ಹೇಳಿದ್ರೆ ಇಡೀ ಪ್ರಯಾಣದ ರೂಪದಲ್ಲಿ ಕಥೆ ಸಾಗ್ತಾ ಹೋಗುತ್ತೆ. ಇನ್ನೇನು ಕೊನೆಗಳಿಗೆ ಅನ್ನೋಷ್ಟು ಕೊನೆಯ ಹಂತಕ್ಕೆ ಹೋಗ್ತಾಳೆ ಅವಳು. ತನ್ನ ಜೀವವನ್ನು ತ್ಯಜಿಸ್ಬಿಡ್ಬೇಕು ಅನ್ನುವಂತಹ ತುತ್ತ ತುದಿಯ ಆಲೋಚನೆಗೆ ಬಂದ ಕೂಡಲೇ ಯಾವುದೋ ಒಂದು ಮಮಕಾರದ ಸೆಳೆತ ಅವಳನ್ನು ಸೆಳೆದು ವಾಸ್ತವ ಬದುಕಿಗೆ ತಂದು ನಿಲ್ಲಿಸಿದ ಹಾಗೆ ಆಗತ್ತೆ. ಹಾಗೆ ಅವಳು ಕಣ್ಣು ತೆರೆದಾಗ ಅವಳಿಗೆ ಅವಳ ಮಗ ಕಾಣ್ತಾನೆ. ಮಗನ ಮೇಲಿನ ಮಮಕಾರದ ಸೆಳೆತದಿಂದ ಬದುಕಿನ ಕಡೆಗೆ ಹಿಂತಿರುಗ್ತಾ ಹೋಗ್ತಾಳೆ. ಸಾವಿನಲ್ಲಿ ತಲೀನಳಾದವಳು ಮಮಕಾರದ ಸೆಳೆತದಿಂದ ಬದುಕಿನ ಕಡೆಗೆ ತಿರುಗೋದಿದೆಯಲ್ಲ, ಇದು ನಿಜಕ್ಕೂ ಒಂದು ರೀತಿ ಬದುಕಿನ ಪ್ರಾಮುಖ್ಯತೆಯನ್ನು ಸಾರುವಂತಹ ಮತ್ತು ಬದುಕಿನಲ್ಲಿ ನಮ್ಮ ಜವಾಬ್ದಾರಿಗಳು ಎಷ್ಟು ಮುಖ್ಯ ಅನ್ನೋದನ್ನು ತಿಳಿಸುವಂತಹ ಕಥೆಯಾಗಿ ನಮಗೆ ಕಾಣ್ತಾ ಹೋಗುತ್ತೆ. ಅದುವರೆಗೆ ಅವಳಿಗೆ ಯಾವ ಔಷಧಿಗಳು ಅವಳನ್ನು ಗುಣಪಡಿಸದೇ ಇರುವ ಅವಳ ಮಾನಸಿಕ ಸ್ಥಿತಿಯನ್ನು ಸರಿಪಡಿಸೋಕ್ಕಾಗದೇ ಇರೋ ಸಂಗತಿಯನ್ನು ಅವಳ ತಾಯ್ತನದ ಜವಾಬ್ದಾರಿ ಮತ್ತು ಮಗನ ಮೇಲಿದ್ದ ಮಮಕಾರ ಗುಣಪಡಿಸ್ಬಿಡುತ್ತೆ. ಹಾಗಾಗಿ ಆ ಪ್ರಯತ್ನದಲ್ಲಿ, ಸಾವಿನ ಸೆಳೆತದಿಂದ ಹೊರಬರುವ ಪ್ರಯತ್ನದಲ್ಲಿ ಅವಳು ಯಶಸ್ವಿ ಆಗ್ತಾಳೆ. ಇದು ಸಾವು ಕಥೆಯ ವಸ್ತುವಾಗಿ ನಮ್ಮ ಮುಂದೆ ತೆರೆದುಕೊಂಡಿದೆ. ತಾನು ಅನುಭವಿಸಿದ್ದ ನೋವನ್ನು ಮಗನಿಗೆ ಕಾಡಬಾರ್ದು ಅನ್ನುವಂತಹ ಪ್ರೀತಿ ಅವಳು. ಯಾಕೆಂತ ಹೇಳಿದ್ರೆ ಎಲ್ಲಿ ತನ್ನ ಮಗನಿಗೆ ತಾನು ಅನುಭವಿಸ್ತಾ ಇರುವಂಥ ಅನಾಥ ಪ್ರಜ್ಞೆ ಕಾಡಿಬಿಡುತ್ತೋ ಅನ್ನುವಂಥ ನೋವು. ಹಾಗಾಗಿ ಆ ನೋವಿನಿಂದ ತನ್ನ ಬದುಕಿನ ಕಡೆಗೆ ಆಲೋಚನೆ ಮಾಡ್ತಾಳೆ. ಬದುಕಿನ ಕಡೆಗೆ ಆಲೋಚನೆ ಮಾಡಿ ತನ್ನ ರೋಗವನ್ನು ತಾನೇ ಗುಣಪಡಿಸ್ಕೊಳ್ತಾ ಹೋಗ್ತಾಳೆ. ತಾಯ್ತನಕ್ಕೆ ಎಂಥ ಶಕ್ತಿ ಇದೆ ಅನ್ನೋದನ್ನು ಈ ಕತೆ ವಸ್ತುವಾಗಿ ಒಳಗೊಂಡು ವಿಸ್ತರಿಸ್ತಾ ಹೋಗೋದನ್ನು ನಾವು ಗಮನಿಸಬಹುದು. ಈ ಕಥೆಗೆ ಸಂಬಂಧಿಸಿದ ಹಾಗೆ ಕೆಲವು ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳಿದೆ ಮತ್ತು ಅವುಗಳಿಗೆ ಉತ್ತರಗಳನ್ನು ಕೂಡ ನೀಡಲಾಗಿದೆ. ಈ ಕಥೆಗೆ ಪೂರಕವಾಗಿ ಪರಾಮರ್ಶನೆಗಾಗಿ ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ವಿಷಯ ವಿಶ್ವಕೋಶವನ್ನು ಗಮನಿಸಬಹುದು. ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದ ನಿಗದಿತ ಪಠ್ಯಪುಸ್ತಕ ಮತ್ತು ಬಾನು ಮುಷ್ತಾಕ್ ಅವರ ಸಾವು ಮೂಲಕಥೆಯನ್ನು ಕೂಡ ಗಮನಿಸಬಹುದು. ನಮಸ್ಕಾರ.